ಶಿವಕುಮಾರ್ ಅವರು ನಿಮ್ಮನ್ನ ಬಳಸಿಕೊಂಡು ಸತೀಶ್ ಜಾರಕಿಹೊಳಿ ತುಳಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಕಾಂಗ್ರೆಸ್ ಹೋಗ್ತಾ ಇದ್ದೀರಾ? ಅಣ್ಣ ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂತವನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋವಾದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಣ್ಣ. ಹಂಗಾಗಿ ಅವ್ರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನ್ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನಣ್ಣ. ನಾನು ಅವ್ರ ಮಟ್ಟಕ್ಕೆ ನಾನೇ ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಎಲ್ಲದಕ್ಕೆ ಫೇಸ್ ಮಾಡ್ದೆ ಅಣ್ಣ. ಏನಣ್ಣ ಹಿಂಗೆ ಹೇಳ್ತೀರಿ? ನಾನು ಹೇಳ್ದಲ್ಲಪ್ಪ, ಜನಾರ್ದನ್ ರೆಡ್ಡಿ ಅವರು ಹೇಳ್ದಂಗ ಬೀದಿಯಿಂದ ಮೇಲೆ ಬಂದಂತವನಪ್ಪ. ನಾನೇ ಕೆದಿರ್ತೀನಪ್ಪ. ಏನಪ್ಪ ಅಲ್ಲಪ್ಪ, ನಾವೆಲ್ಲ ಕೂಡ ಸ್ಲಮ್ಸ್ ಮತ್ತೆ ಸ್ಲಮ್ಮೇ ನಾವು ಮತ್ತೆ ಪುನಃ ಕೆಲವರು ಅಂದ್ರೆ ಕ್ಷಣಿಕ ಅಂದ್ರೆ ಪಾರ್ಟಿಗೆ ನನಗಿರೋಂಥದ್ದು ಕ್ಷಣಿಕೆ ಮಾತ್ರ, ವ್ಯಕ್ತಿಗಳ ಬಗ್ಗೆ ಕ್ಷಣಿಕೆ ಅಲ್ಲ, ಅದು ಮುಂದುವರಿತದೆ. ಅದೇಪ್ಪ ಅವ್ರು ಎಲ್ಲ ಕಡೆ ಕೂಡ ಡಬಲ್ ಸ್ಟ್ಯಾಂಡ್ ತಗೊಂತಿದ್ರಪ್ಪ. ಅವನು ನಮ್ಮ ಸುರೇಶ್ ಬಾಬು 2 ಬಾರಿ ಸೋತೋಗ್ಯಾನಪ್ಪ ಪಾಪ. ಅವನು ಎಲ್ಲ ಕೂಡ ಕಳ್ಕೊಂಡಾನ. ಅವನು ಸೋಲಿಸ್ಬೇಕಂದೇಳಿ ಇನ್ನೊಂದು ಗುಂಪು ಕಟ್ಟಿ ಎತ್ತಿಡ್ತಾನೆ. ಈ ಬಳ್ಳಾರಿ ನಗರದಲ್ಲಿ ಒಂದು 3 ಗುಂಪು ಮಾಡಿ ಇಟ್ಕೊಂತಾನಪ್ಪ. ಅದು ಯಾವನೇ ಅವನು ಏನೇನು ಮಾಡ್ಕೊಂತ ಇದ್ದಾನೋ ಗೊತ್ತಿಲ್ಲ. ಆ ಕಡೆ ಕೂಡ್ಲಿದಲ್ಲಿ 2-3 ಗುಂಪು ಮಾಡಿ ಕುಂತಾನಪ್ಪ. ಎಲ್ಲ ಕಡೆ ಕೂಡ ಇದ್ದಿದ್ದ ಕಡೆ ಎಲ್ಲ ಕೂಡ ಗುಂಪು ಮಾಡ್ಕೊಂತ ಕುಂತ್ರೆ ಪಾರ್ಟಿ ಹೆಂಗೆ ಸಂಘಟನೆ ಮಾಡೋಕ್ಕಾಗುತ್ತಪ್ಪ? ಹಂಗೆ ಮಾಡೋಕ್ಕೆ ಹೋಗಬಾರ್ದು. ಹೌದಪ್ಪ, ಅವರು MLA ಆಗಬೇಕು, ನಾಳೆ ಭಗವಂತ ಅವಕಾಶ ಕೊಟ್ಟರೆ ಅವ್ರು ಮಿನಿಸ್ಟರ್ ಆಗಲಿ, ನಮ್ದೇನು ತಪ್ಪೇನಿದೆಪ್ಪ. ಅಪ್ಪ ಎಲ್ಲರೂ ಕೂಡ ಹಿಂಗೆ ಸ್ವಲ್ಪ ರೆಬಲ್ ಆಗಿ ಮಾತಾಡಿದ್ರೆ ಹಿಂಗೆ ಸುದ್ದಿಗಳು ಅಪ್ಸೋದು ಸಹಜ ನೋಡಪ್ಪ. ರಾಮ್ಲವ್ರು ಏನೋ ಮಾತಾಡೋ ಅಂತ ತಕ್ಷಣ ಈ ರಾಮ್ಲವ್ರು ಮಾತಾಡೋದೇ ಕಷ್ಟ. ನಾನು ಮಾತಾಡೋದೇ ಕಷ್ಟ. ಮಾತಾಡಿನಂದ್ರೆ ಏನೊಂದು ಕಡೆ ಮನಸ್ಸಲ್ಲಿ ಇರುತ್ತೆ ಅಂತೇಳಿ ಅಷ್ಟೇ. ಹೌದು, ಅದಕ್ಕೋದ್ರೆ ಎಲ್ಲರೂ ಕೂಡ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರು ಆಗ್ತಾರೆ ಅಂತೇಳಿ ಭಾಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ. ಅದಕ್ಕೋದ್ರೆ ಈ ಥರ ವೋಟಿಂಗ್ ಮಾಡ್ಯಾರ. ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ, ಇವಾಗ ಈ ಥರ ವೋಟಿಂಗ್ ಮಾಡ್ಯಾರ. ವೋಟಿಂಗ್ ಯಾರು ವೋಟ್ ಹಾಕಿ ಗೆಲ್ತಾರ ಅವ್ರ ರಾಜ್ಯದಲ್ಲಿ. ಅಲ್ರಿ, ಎಲ್ಲರೂ ಕೂಡ ವಿಜೇಂದ್ರ ಅಂತೂ ಅವರು ಅಧ್ಯಕ್ಷರಾಗಿದ್ದಾರೆ. ಆಲ್ರೆಡಿ ಪಾರ್ಟಿ ತೀರ್ಮಾನ ತಗೊಂಡಿದೆ. ಇವು ಬಹಳ ಮಂದಿ ಅಧ್ಯಕ್ಷರ, ಇವ್ ನನಗೆ ಅನ್ಎಂಪ್ಲಾಯ್ಡ್ ಇದ್ದೇನೆ, ನನಗೆ ನೌಕರಿ ಇಲ್ಲ, ಇವಾಗೆಲ್ಲ ಸೆಲೆಕ್ಷನ್ ತೋತಿ ನೋಡ್ರಿ. ಮತ್ತೆ ಏನೊಂದು ಮಾಡ್ಬೇಕಂತ ನಾನು ಕೂಡ ಅಧ್ಯಕ್ಷನಾಗಬೇಕನ್ನಂತಂದು ಹಂಗ ಆಸೆ ಇದ್ರಿ. ಏನು ಮಾಡಿದ್ರು ಪಾರ್ಟಿಯವ್ರು ಹಿಂಗೆಲ್ಲ ಎಲ್ಲರೂ ಕೇಳ್ತಾರಪ್ಪ ಅಂತೇಳಿ ವೋಟಿಂಗ್ ಇಟ್ಟಾರ. ಅಲ್ಲ, ಕೆಲಸ ಇಲ್ಲ ಕೊಟ್ರೆ ಮಾಡ್ತೀವಲ್ಲ, ಕೊಟ್ರೆ ಮಾಡ್ತೇವೆ. ಸ್ಪರ್ಧೆ ಮಾಡಿದ್ರೆ ಗ್ಯಾರಂಟಿ ಸೋತು ಹೋಗ್ತೀನಿ, ನೆನ್ಪಿಟ್ಕೊ. 3ನೇ ಬಾರಿ ಆಕ್ಟ್ರಿಸ್ ಸೋಲೋ ಆಗ್ತದೆ. ಇಲ್ಲ, ನಾನಿಲ್ಲ. ನಾನು ನಾಮಿನೇಟೆಡ್ ಮಾಡಿದ್ರೆ ಒಪ್ಕೊಂತೀನಿ. ಸುಮ್ನೆ ಹಿಂಗಂದ್ರೆ ಅಪ್ಪ ನಾನು ಎಲೆಕ್ಷನ್ ಸೋತಿದ್ದೀನಿ, ಅನ್ಎಂಪ್ಲಾಯ್ಡ್ ಇದ್ದೀನಿ, ನೌಕರಿ ಕೊಡ್ತಾರ ಪಾರ್ಟಿಯವ್ರಿಂದ ಮಾಡ್ತೀನಪ್ಪ ಅಂತೀನಿ.